ಇವತ್ತಿನ ನಮ್ಮ ಎನ್ವೈರ್ನಮೆಂಟಲ್ ರೆಸ್ಪಾಂಡ್ ಬಗ್ಗೆ ಹೇಳೋದಾದರೆ, ಈಗ ಆಲ್ರೆಡಿ ನಮಗೆ ಮಾನ್ಸೂನ್ ಡಿಲೇ ಆಗಿದೆ ಈ ವರ್ಷ. ಕಳೆದ ವರ್ಷ ಇಷ್ಟೊತ್ತಿಗಾಗಲೇ ನಮ್ಮದು ಬಹುತೇಕ ಡ್ಯಾಮ್ಗಳು ಮೋರ್ ದೆನ್ 70 to 80% ಫಿಲ್ ಆಗಿದ್ದು, ನದಿಗಳು ಭರ್ತಿಯಾಗಿದ್ದು, ಕೆರೆಗಳು ತುಂಬ ಇಷ್ಟೊತ್ತಿಗಾಗಲೇ ಒಂದು ಏನು ಅಪಾಯ ಮಟ್ಟ ಅದೇನು ಹೇಳ್ತೀನಿ, ನಮ್ಮ ಕೋಡಿ ಬೀಳೋ ಅಂಥ ಪರಿಸ್ಥಿತಿಲಿದ್ದು. ಈ ವರ್ಷ ಮಾನ್ಸೂನ್ ಸ್ವಲ್ಪ ಡಿಲೇ ಆಗಿದೆ. ಇದಕ್ಕೆ ಪೂರಕವಾಗಿ ನಮ್ಮ ಕಾಕತಾಳೀಯನೋ ಅಥವಾ ಇದಕ್ಕೆ ಕೋರಿಲೇಟಿವ್ ಆಗೋ ಸಂಹೌ ಎನ್ವೈರ್ನಮೆಂಟಲ್ ರೆಸ್ಪಾಂಡಿಗೆ ಪೂರಕವಾಗಿ ಫಿಸಿಯಾಲಜಿಕಲ್ ರೆಸ್ಪಾಂಡು ನಮ್ಮ ನೇರಳೆ ಮತ್ತು ಬಿದಿರಲ್ಲಿ ಸ್ವಲ್ಪ ನೋಡ್ತಾ ಇದ್ದೀವಿ. ಬಹುತೇಕ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನೇರಳೆ ಬಗ್ಗೆ ತುಂಬ ಹಾಟ್ ಟಾಪಿಕಾಗಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಇದು ಮಾರ್ಕೆಟ್ ಗ್ಲಟ್ ಅಂತಲೂ ಹೇಳ್ಬೋದು. ಆಲ್ರೆಡಿ ಹೈಯರ್ ಪ್ರೊಡಕ್ಷನ್ ಲೀಡ್ಸ್ ಟು ದಿ ಮಾರ್ಕೆಟ್ ಗ್ಲಟ್ ಅಂತ ಕರಿತೀವಿ. ಸೊ ಇದನ್ನು ನಾವು ವೈಜ್ಞಾನಿಕವಾಗಿ ಹೇಳೋದಾದರೆ, ಈ ನಮ್ಮ ತೋಟಗಾರಿಕಾ ಬೆಳೆಗಳಲ್ಲಿ ಬಹುತೇಕ ಬೆಳೆಗಳು ವಾರ್ಷಿಕ ಬೆಳೆಗಳು ಬೈ ಆನಿಯಲ್ ಬೇರಿಂಗ್ ಅಂತ ಕರಿತೀವಿ. ಒಂದು ವರ್ಷ ಹೆವಿ ಕ್ರಾಪಿಂಗ್ ಇರುತ್ತೆ, ಇನ್ನೊಂದು ವರ್ಷ ಲೀನ್ ಕ್ರಾಪಿಂಗ್, ಕಡಿಮೆ ಕ್ರಾಪಿಂಗ್ ಇರುತ್ತೆ. ಇದು ಕಾರಣ ಏನಂದರೆ ಫಿಸಿಯಾಲಜಿಕಲ್ ಅಲೋಕೇಶನ್ ಆಫ್ ದಿ ಫುಡ್ ಅಂತ ಕರಿತೀವಿ. ಅಂದರೆ ಒಂದು ವರ್ಷ ಹೆವಿ ಕ್ರಾಪಿಂಗ್ ಬರ್ಬೇಕಾದ್ರೆ ಆ ವರ್ಷ ಹಿಂದಿನ ಸ್ಟೋರೇಜ್ ಕಡಿಮೆ ಇದ್ದು ಹೆವಿ ಫ್ಲವರಿಂಗ್, ಹೆವಿ ಕಾರ್ಬೋಹೈಡ್ರೇಟ್, ಸುಕ್ರೋಸ್ ಈ ಥರ ಅಕ್ಯುಮುಲೇಷನ್ ಆಗಿ ದಟ್ ಲೀಡ್ಸ್ ಟು ದ ಹೈಯರ್ ಫ್ಲವರಿಂಗ್ ಲೀಡ್ಸ್ ಟು ದ ಹೈಯರ್ ಫ್ರೂಟಿಂಗ್ ಅಂತ ಕರಿತೀವಿ. ಸೊ ಈ ಫಿನಾಮಿನನ್ನು ಒಂದು ಎಲ್ಲ ಬಹುತೇಕ ತೋಟಗಾರಿಕಾ ಬೆಳೆಗಳಲ್ಲಿ ಆಗ್ತಕ್ಕಂಥ ಒಂದು ಸ್ವಾಭಾವಿಕ ಪ್ರಕ್ರಿಯೆ. ಈ ವರ್ಷ ಕಂಪೇರ್ ಮಾಡಿದರೆ ಬಹುತೇಕ ಹಿಂದಿನ ವರ್ಷಕ್ಕೆ ಹೋಲಿಕೆ ಮಾಡಿ ಈ ವರ್ಷ ನಾವು ಕಂಪೇರ್ ಮಾಡಿದರೆ ನಾವು ವಿ ಫೆಲ್ಟ್ ವೆರಿ ಚಿಲ್ನೆಸ್, ತುಂಬ ಚಳಿನ ಈ ಸರಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಫಾಲೋಡ್ ಬೈ ವಿಂಡ್ ಸ್ಪೀಡ್ ಮತ್ತು ನಮ್ಮ ಈ ಹೈ ಟೆಂಪ್ರೇಚರ್ ಎರಡನ್ನೂ ಕೂಡ ನಾವು ಈ ಸರಿ ನಾವು ಫೀಲ್ ಮಾಡಿದ್ದೇವೆ. ಸೊ ಇಲ್ಲಿ ಏನಾಗಿದೆ, ನಮ್ಮ ಮಾಯಿಶ್ಚರ್ ಅಲ್ಲಿ ಹ್ಯುಮಿಡಿಟಿ ಅಂತ ನೋಡ್ತೀವಿ, ಗಾಳಿಲಿ ಇರ್ತಕ್ಕಂಥ ತೇವಾಂಶ ಇಟ್ ಈಸ್ ವರ್ಕ್ಡ್ ಈ ಸರಿ. ಅದು ಕೂಡ ಸ್ವಲ್ಪ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಬಹುತೇಕ ಕಾಣ್ತಾ ಇರೋದ್ರಿಂದ ನಾವು ಈ ವರ್ಷದ ಈ ನೇರಳೆ ಬೆಳೆಯನ್ನು ನಮ್ಮ ಸ್ವಾಭಾವಿಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದ್ದೆ, ಇದು ಡ್ರೌಟ್ ಸಿಂಪ್ಟಮ್ ಅಥವಾ ಡ್ರೌಟ್ ಸಂಕೇತ ಅಂತ. ನೇರಳೆ ಬೆಳೆ ಸಮೃದ್ಧಿಯಾಗಿದೆ ಅಂತ ಒಂದು ಜನಜನಿತವಾಗಿದೆ. ಅಂದರೆ ನೇರಳೆ ಹಣ್ಣು ಈ ವರ್ಷ ಮರದಲ್ಲಿ ಸಿಕ್ಕಾಪಟ್ಟೆ ಬಿಟ್ಟಿದೆ, ನೇರಳೆ ಹಣ್ಣು ಭಾಳ ಸಮೃದ್ಧವಾಗಿ ಬಂದಿದೆ ಅಂತ. ಆದರೆ ನೀವು ಆರ್ಥಿಕವಾಗಿ ಅದನ್ನು ನೋಡಿದಾಗ ನಮ್ಮಲ್ಲಿ ಬೆಳೆಯೋಂಥ ನೇರಳೆ ಎಲ್ಲ ಈ ನಾಯಿ ನೇರಳೆ ಅಂತಾರೆ, ಸಣ್ಣ ಸಣ್ಣ ಹಣ್ಣುಗಳು. ಆದರೆ ಅದು ಚೆನ್ನಾಗಿರುತ್ತೆ, ಅದನ್ನು ಹೆಕ್ಕಿ ಮಾರಾಟ ಮಾಡೋದು ಕಷ್ಟ ಆಗುತ್ತೆ. ಅದೇ ಬೇರೆ ಬೇರೆ ಕಡೆಯಿಂದ ಬರ್ತಿರ್ತಕ್ಕಂಥ ನೇರಳೆ ಹಣ್ಣು ತುಂಬ ದಪ್ಪ ಇರುತ್ತೆ, ರುಚಿಕಟ್ಟಾಗಿರುತ್ತೆ, ತಿನ್ನೋದಕ್ಕೂ ಯೋಗ್ಯವಾಗಿರುತ್ತೆ. ಆ ಹಣ್ಣು ನಮ್ಮ ರಾಜ್ಯದ ಕೆಲವು ಭಾಗದಲ್ಲಿ ಮಾತ್ರ ಬೆಳಿಬಹುದೇನೋ, ಆದರೆ ಆಂಧ್ರದಿಂದ ಹೆಚ್ಚು ಆ ಹಣ್ಣು ಕರ್ನಾಟಕಕ್ಕೆ ಬರ್ತಾ ಇದೆ. ನೇರಳೆ ಹಣ್ಣು ಇವತ್ತು ನೀವು ಯಾವ ರಸ್ತೆಗೆ ಹೋಗಿ ನಗರದ ನೇರಳೆ ಹಣ್ಣು ಮಾರ್ತಾಯಿದ್ದಾರೆ, ಹಳ್ಳಿಗಳಿಗೆ ಹೋಗಿ ನೇರಳೆ ಹಣ್ಣು ತಂದು ಮಾರ್ತಾಯಿದ್ದಾರೆ. ಮತ್ತು ದಿನೇ ದಿನೇ ಅದರ ಬೆಲೆ ಕುಸಿತಾ ಇದೆ. ಕಾರಣ ಇಷ್ಟು ಹೆಚ್ಚುವರಿಯಾಗಿ ಬಂದಿರೋದ್ರಿಂದ ಅನಿವಾರ್ಯವಾಗಿ ಬೆಲೆ ಕುಸಿಯುತ್ತೆ ಅಂತ ಹೇಳಬೇಕಾಗತ್ತೆ.